ಮಂಡ್ಯದ ಟಿಕೆಟ್ ವಿಚಾರದಲ್ಲಿದ್ದಂತಹ ಗೊಂದಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಂಗಮಾಯವಾಗಿದೆ. ಮಂಡ್ಯದಲ್ಲಿ ಇದೀಗ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ. ಆದ್ರೆ ಟಿಕೆಟ್ ತ್ಯಾಗ ಮಾಡಿರೋ ಸುಮಕ್ಕ ಇನ್ನೂ ಕೂಡ ಪ್ರಚಾರದ ಕಣಕ್ಕೆ ಬರದೇ ಇರೋದು, ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರ ಮಾಡದೇ ಇರೋದು ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಮಂಡ್ಯದಿಂದ ಸುಮಲತಾ ದೂರ ಮೈತ್ರಿ ಅಭ್ಯರ್ಥಿ ಪರ ನಿಲ್ಲದ ಸುಮಕ್ಕ, ಎಚ್ಡಿಕೆ ಪರ ಪ್ರಚಾರಕ್ಕಿಳಿದ ರೆಬಲ್ ಲೇಡಿ. ಸಕ್ರೆನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಕೈ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಮೈತ್ರಿ ನಾಯಕರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸಂಸದೆ ಸುಮಲತಾ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಯಾಕೆ ಪ್ರಚಾರಕ್ಕೆ ಬಂದಿಲ್ಲ ಎಂಬ ಪ್ರಶ್ನೆಯೂ ಎತ್ತಿದೆ. ಸದ್ಯ ಸುಮಲತಾ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡು ಮಂಡ್ಯ ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಸುಮಲತಾ ಎದುರಾಳಿಗಳು ಆಗಿದ್ರು. ಆದ್ರೆ ಸದ್ಯ ಇವರಿಬ್ರು ಇವತ್ತು ಒಂದೇ ದೋಣಿಯ ನಾವಿಕರಾಗಿದ್ದಾರೆ. ಹೀಗಿರುವಾಗ ಸದ್ಯ ಮಂಡ್ಯ ಸಂಸದರಾಗಿರುವಂತಹ ಸುಮಲತಾ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ತನಕ ಮಂಡ್ಯದಲ್ಲಿ ಸುಮಲತಾ ಪ್ರಚಾರ ನಡೆಸುವ ಸುಳಿವು ಇನ್ನೂ ಸಿಕ್ಕೇ ಇಲ್ಲ. ಇನ್ನೊಂದ್ ಕಡೆ ಕಳೆದ ಬಾರಿ ಸುಮಲತಾ ಪರ ಪ್ರಚಾರ ನಡೆಸಿದಂತಹ ನಟ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡುತ್ತಿದ್ದಾರೆ. ಇದು ಸುಮಲತಾ ಬೆಂಬಲಿಗರು ಹಾಗೂ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ. ಇನ್ನು ಮೈಸೂರಿನ ಮೋದಿ ಸಮಾವೇಶದಲ್ಲೂ ಸುಮಲತಾ ತಮ್ಮ ಭಾಷಣದಲ್ಲಿ ಕುಮಾರಸ್ವಾಮಿ ಹೆಸರು ಹೇಳದೆ ಭಾಷಣ ಮುಗಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಸುಮಲತಾ ಅವರು ಯಾಕೆ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳಿವೆ. ಈ ಮಧ್ಯೆ ಸುಮಲತಾ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪಕ್ಷ ಏನ್ ಸೂಚನೆ ನೀಡುತ್ತೆ ಅದನ್ನ ನಾನು ಮಾಡ್ತೀನಿ. ದರ್ಶನ್ ಪ್ರಚಾರ ಮಾಡ್ತಾ ಇರೋದು ಅವರ ವೈಯಕ್ತಿಕ ವಿಚಾರ ಅಂತ ತಿಳಿಸಿದ್ರು. ಇನ್ನು ಕುಮಾರಸ್ವಾಮಿ ಸಹ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ಪಕ್ಷದ ನಾಯಕರು ಸೂಚನೆ ನೀಡಿರುವ ಕಡೆ ಸುಮಲತಾ ಪ್ರಚಾರ ಮಾಡ್ತಿದ್ದಾರೆ. ಇನ್ನು 4 ದಿನ ಬಾಕಿ ಇದ್ದು ಬಿಜೆಪಿ ನಾಯಕರು ಹೇಳಿದ್ರೆ ಮಂಡ್ಯದಲ್ಲೂ ಸುಮಲತಾ ಪ್ರಚಾರಕ್ಕೆ ಬರಬಹುದು ಅಂತ ತಿಳಿಸಿದ್ರು. ಇಲ್ಲ, ಅವ್ರು ಬಿಜೆಪಿಯ ಪಕ್ಷಕ್ಕೇನು ಸೇರ್ಪಡೆ ಆಗಿದ್ದಾರೆ ಅಧಿಕೃತವಾಗಿ ಬಿಜೆಪಿಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತಾರೆ, ಅದನ್ನು ಪಾಲನೆ ಮಾಡ್ತಾರೆ. ನಮಗೂ ಕೊಡ್ಬೋದು, ಇನ್ನೂ 4 ದಿವಸ ಇದೆಯಲ್ಲ. ಬಿಜೆಪಿಯಿಂದ ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ. ಬಹುಶಃ ಇನ್ನೂ 3-4 ದಿವಸ ಇದೆ. ಬಿಜೆಪಿ ನಾಯಕರು ಮಂಡ್ಯಗೂ ಬರ್ತಕ್ಕಂಥದ್ದಕ್ಕೆ ಸೂಚನೆ ಕೊಡಬಹುದು. ನನಗಿನ್ನೂ ಸೂಚನೆ ಬಂದಿಲ್ಲ, ನೋಡೋಣ. ಒಟ್ಟಾರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಆರಂಭಿಸಿದ್ದಾರೆ. ಈ ನಡುವೆ ಸುಮಲತಾ ಅಂಬರೀಶ್ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿರೋದು ಸುಳ್ಳಲ್ಲ. ಇರೋ 4 ದಿನಗಳಲ್ಲಾದ್ರೂ ಸುಮಲತಾ ಮಂಡ್ಯಕ್ಕೆ ಬಂದು ಎಚ್ಡಿಕೆ ಪರ ಪ್ರಚಾರ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.